ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ. ನಾನಿವತ್ತು ಮೈಸೂರು ಪಾಕ್ ಮಾಡ್ತಾಯಿದ್ದೀನಿ. ಗೂಡು ಮೈಸೂರು ಪಾಕು. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನಾನೊಂದು ಕೇಕ್ ಟಿನ್ ತಗೊಂಡಿದ್ದೀನಿ. ನೀವು ಯಾವುದಾದ್ರೂ ಪಾತ್ರೆ ಇದ್ದರೂ ತಗೊಳ್ಬೋದು. ಸ್ವಲ್ಪ ಇದಕ್ಕೆ ತುಪ್ಪ ಹಾಕ್ಕೊಳ್ಳೋಣ. ಫಸ್ಟು ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಸೋರ್ಕೊಂಬೋಣ. ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು ನೀವು. ಈ ಥರ ಸೋರ್ಬಿಟ್ಟಿದ್ದು ಈ ಥರ ಸೋರ್ಬಿಟ್ಟು ಒಂದು ಪಕ್ಕಕ್ಕೆ ಇಟ್ಕೊಂಬಿಡೋಣ. ಮತ್ತು ಒಂದು ಪಾತ್ರೆ ತಗೊಳ್ಳೋಣ. ಪಾತ್ರೆಗೆ ಜರಡಿ ಇಟ್ಕೊಳ್ತಾ ಇದ್ದೀನಿ. ಈಗ 1 ಕಪ್ ಆಗೋವಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಕಡಲೆ ಹಿಟ್ಟು ಜರಡಿಗೆ ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನಷ್ಟು ಮಿಲ್ಕ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಹಾಲಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಲಿನ ಪುಡಿ ಹಾಕಿದ್ರೆ ಮೈಸೂರು ಪಾಕು ಚೆನ್ನಾಗಿರುತ್ತೆ ಅಂತ 2 ಸ್ಪೂನಷ್ಟು ಹಾಲಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದೆರಡು ಜರಡಿ ಇಟ್ಕೊಳ್ಳೋಣ. ಏನೋ ಗಂಟು ಇರಬಾರ್ದು, ಅದಕ್ಕೇ ಜರಡಿ ಇಟ್ಕೋಬೇಕು ನಾವು. ಜರಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಗಂಟಿರೋದೆಲ್ಲ ಬಂದ್ಬಿಡುತ್ತೆ ಅಂತ. ಈ ಕಡಲೆ ಹಿಟ್ಟಿಗೆ ಒಂದು 3 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. ನೋಡಿ, ಒಂದು 3 ಸ್ಪೂನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಉಜ್ಕೋಬೇಕು ನಾವು. ನೋಡಿ, ಈ ಥರ ಚೆನ್ನಾಗಿ ಉಜ್ಕೋಬೇಕು ಹಿಟ್ಟು. ಒಂದು 5 ನಿಮಿಷ ಚೆನ್ನಾಗಿ ಉಜ್ಕೊಳ್ಳಿ. ಮೈಸೂರು ಪಾಕು ಚೆನ್ನಾಗಿ ಗೂಡಾಗಿ ಬರುತ್ತೆ. ಅದಕ್ಕೆ ಚೆನ್ನಾಗಿ ಉಜ್ಕೊಂಡು ಒಂದು ಪಕ್ಕಕ್ಕೆ ಇಟ್ಕೊಂಬಿಡೋಣ. ಇದು 3 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಈ ಥರ ಚೆನ್ನಾಗಿ ಹಿಟ್ಟು ಉಜ್ಕೊಂಡಿದ್ದೀನಿ. ಒಂದು 5 ನಿಮಿಷ ಆದರೂ ಹಿಟ್ಟು ಚೆನ್ನಾಗಿ ಉಜ್ಕೊಳ್ಬೇಕು. ಇದು ಒಂದು ಪಕ್ಕಕ್ಕೆ ಇಟ್ಕೊಂಬಿಡೋಣ. ಎಲ್ಲ ರೆಡಿ ಮಾಡಿ ಒಂದು ಪಕ್ಕಕ್ಕೆ ಇಟ್ಕೊಂಡ್ಬಿಡ್ಬೇಕು. 2 ಕಪ್ಪಷ್ಟು ನಾವು ಎಣ್ಣೆ ಆದರೂ ತೊಗೊಳ್ಬೋದು, ತುಪ್ಪ ಆದರೂ ತೊಗೊಳ್ಬೋದು. ನಾನು 1 ಕಪ್ಪಷ್ಟು ಫಸ್ಟು ತುಪ್ಪ ತೊಗೊಳ್ತಾ ಇದ್ದೀನಿ. ಇದು ತುಪ್ಪ ಕರಗಿಸಿದ್ದೀನಿ ನಾನು. ಇದು 1 ಕಪ್ ಆಯಿತು. ಮತ್ತು ಇನ್ನೊಂದು ಕಪ್ಪು ಎಣ್ಣೆ ಹಾಕ್ಕೊಳ್ತೀನಿ. 1 ಕಪ್ ತುಪ್ಪ ಹಾಕ್ಕೊಂಡಿದ್ದೀನಿ, 1 ಕಪ್ಪು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಿಸಬೇಕಿದು. ಹೊಗೆ ಹೋಗಬೇಕು ಚೆನ್ನಾಗಿ. ಒಂದು ಪಕ್ಕದಲ್ಲಿ ನಾವು 2 ಸ್ಟೌವಲ್ಲಿ, ಒಂದು ಸ್ಟೌವಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಬಿಡಬೇಕು. ಇನ್ನೊಂದು ಸ್ಟೌವಲ್ಲಿ ನಾವು ಕಡಲೆ ಹಿಟ್ಟು ಮಿಕ್ಸ್ ಮಾಡ್ತಾ ಇರಬೇಕು, ಎಣ್ಣೆ ಹಾಕ್ಕೊಳ್ತಾ ಇರಬೇಕು. ಈಗ ನಾನಿದು ಕಾಯ್ಸಕ್ಕೆ ಇಡ್ತೀನಿ. ನಾವು 2 ಕಪ್ಪಷ್ಟು ಸಕ್ಕರೆ ತಗೋಬೇಕಾಗುತ್ತೆ. ಇದೊಂದು ಕಪ್ಪು ಮತ್ತು ಇನ್ನೊಂದು ಕಪ್ಪು, 2 ಕಪ್ಪಷ್ಟು ನಾನು ಸಕ್ಕರೆ ತಗೊಂಡಿದ್ದೀನಿ. ಈಗ ಇದು ಸ್ಟವ್ ಮೇಲೆ ಇಡಬೇಕಾಗುತ್ತೆ. ಈಗ ನೋಡಿ, ನಾನು ಒಂದು ಸ್ಟೌವಲ್ಲಿ ಎಣ್ಣೆ ತುಪ್ಪ ಹಾಕಿದ್ನೆಲ್ಲ ಬಾಣಲಿಗೆ, ಅದು ಕಾಯಕ್ಕೆ ಇಟ್ಟಿದ್ದೀನಿ. ಮತ್ತು ಸಕ್ಕರೆನೂ ಇಟ್ಟಿದ್ದೀನಿ. ಈಗ ನಾವು ಸ್ಟವ್ ಆನ್ ಮಾಡಿ 2 ಕಪ್ ಸಕ್ಕರೆಗೆ 1 ಕಪ್ ಆಗುವಷ್ಟು ನೀರು ಹಾಕಬೇಕು. ನೋಡಿ, 1 ಕಪ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಇದು ಒಂದೆಳೆ ಪಾಕ ಬರಬೇಕು, ಅಲ್ಲಿವರೆಗೂ ನಾವು ಸಕ್ಕರೆ ಕರಗಿಸ್ಬೇಕು. ಈ ಥರ ಉದ್ದದ್ದು ಯಾವುದಾದ್ರೂ ಒಂದು ಸೌಟ್ ತಗೊಳ್ಳಿ, ಇಲ್ಲ ಅಂದರೆ ಚಿಕ್ಕ ಸೌಟ್ ತಗೊಂಡ್ರೆ ಕೈ ಸುಟ್ಟೋಗ್ಬಿಡುತ್ತೆ. ಮತ್ತು ಈ ಥರ ಒಂದು ಚಿಕ್ಕ ಸೌಟ್ ತಗೊಳ್ಳಿ ಎಣ್ಣೆ ಹಾಕ್ಕೊಳ್ಳೋಕ್ಕೆ. ಈಗ ಸಕ್ಕರೆ ಕರಗಲಿ. ನೋಡಿ, ಸಕ್ಕರೆ ಎಲ್ಲ ಕರಗಿದೆ. ಒಂದೆಳೆ ಪಾಕ ಬರಬೇಕು. ನೋಡಿ, ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಇವಾಗ ಎಣ್ಣೆ ಚೆನ್ನಾಗಿ ಕಾಯ್ತಾ ಇದೆ. ನೋಡಿ, ಹೊಗೆ ಬರ್ತಾಯಿದೆ. ನಾನು ಲೋ ಫ್ಲೇಮಲ್ಲಿ ಇಟ್ಬಿಡ್ತೀನಿ ಈ ಎಣ್ಣೆನ. ನೋಡಿ, ಒಂದೆಳೆ ಪಾಕ ಬರ್ತದೆ. ನೋಡಿ, ಈಗ ನಾವು ಈ ಕಡಲೆ ಹಸಿಟ್ಟು ಹಾಕ್ಬಿಡ್ಬೇಕು ಇದಕ್ಕೀಗ. ಈಗ ನಾವು ಈ ಕಡಲೆ ಹಸಿಟ್ಟು ಹಾಕ್ಬಿಡ್ಬೇಕು ಇದಕ್ಕೆ. ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ತಿರುಗಿಸ್ಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ನೋಡಿ, ಚೆನ್ನಾಗಿ ನಾವು ಕಲಿಸ್ಕೋಬೇಕು. ಈ ಥರ ಚೆನ್ನಾಗಿ ಈ ಥರ ನಾವು ಕಲಿಸ್ಕೋಬೇಕು. ಒಂದು ಬಟ್ಟೆ ಇಟ್ಕೊಂಡು ಎಲ್ಲ ಚೆನ್ನಾಗಿ ಈ ಥರ ತಿರುಗಿಸ್ಕೊಳ್ಳಿ.
ಸ್ವಲ್ಪ ಕುದಿಯೋಕ್ಕೆ ಬರಲಿ ಇದು. ಆವಾಗ ಎಣ್ಣೆ ಹಾಕೋದು ಸ್ಟಾರ್ಟ್ ಮಾಡಬೇಕು ನಾವು. ನೋಡಿ ಎಣ್ಣೆ ಎಷ್ಟು ಕಾದಿದೆ ನೋಡಿ. ಸೌಟು ತಿರುಗಿಸ್ತಾನೆ ಇರಬೇಕು, ಬಿಡಬಾರ್ದು, ಬೇಗ ಆಗ್ಬಿಡುತ್ತೆ ಮೈಸೂರು ಪಾಕು. ಸ್ವಲ್ಪ ಇದು ಕುದಿಯೋಕ್ಕೆ ಬರಲಿ. ಈಗ ಕುದೀತಾ ಇದೆಯಲ್ವಾ, ಇಲ್ಲಿ ನೋಡಿ, ಈಗ ಕುದೀತಾ ಇದೆ. ಇದು ಎಲ್ಲ ಸೆಟ್ಲಾಗಬೇಕು, 1-2 ನಿಮಿಷ ಎಲ್ಲ ಸೆಟ್ಲಾದ್ಮೇಲೆ ನೋಡಿ ಈ ಥರ ಕುದೀತಾ ಇದೆಯಲ್ವಾ. ಇವಾಗ ಒಂದೊಂದು ಸೌಟು ಎಣ್ಣೆ ತಗೊಂಡು ಈ ಥರ ಹಾಕ್ಕೊಂಡು ಬರಬೇಕು ನಾವು. ಎಣ್ಣೆ ಎಲ್ಲ ಅಬ್ಸರ್ವ್ ಆದಮೇಲೆ ತಿರ್ಗಾ ಹಾಕಬೇಕು. ಆ ಥರ ಮಾಡ್ಕೊಂಡು ಬರ್ತಾ ಇರಬೇಕು. ನೋಡಿ ಎಣ್ಣೆ ನೋಡಿ ಎಷ್ಟು ಬೇಗ ಅಬ್ಸರ್ವ್ ಆಗುತ್ತೆ ನೋಡಿ. ಎಣ್ಣೆ ಒಂದು ಕಡೆ ಕಾಯಕ್ಕಿಡಬೇಕು, ತಿರ್ಗಾ ಎಣ್ಣೆ ಹಾಕ್ಕೊಳ್ಬೇಕು. ಈ ಥರ ನಾವು ಇದು ಅಬ್ಸರ್ವ್ ಮಾಡ್ತಾ ಹೋಗ್ತಾ ಇದ್ದಂಗೆ ನಾವು ಹಾಕ್ತಾ ಇರಬೇಕು. ಎಣ್ಣೆ ತುಪ್ಪ ನಾವು ಕಾಯಿಸ್ಕೊಂಡಿದ್ದೀವಲ್ಲ, ಉಕ್ಕುತ್ತೆ ಇದು. ಎಣ್ಣೆ ಅಬ್ಸರ್ವ್ ಆದಂಗೆ ನಾವು ತಿರ್ಗಾ ಹಾಕ್ತಾ ಹೋಗ್ಬೇಕು ನೋಡಿ. ಈಗ ಎಣ್ಣೆ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಒಂದು ಕಡೆ ಎಣ್ಣೆ ಕಾಯ್ತಾ ಇರಬೇಕು, ಇನ್ನೊಂದು ಕಡೆ ನಾವು ಎಣ್ಣೆ ಹಾಕ್ಕೊಂಡು ತಿರುಗಿಸ್ತಾ ಇರಬೇಕು. ನೋಡಿ ದುಕ್ಕಂಗಾಗುತ್ತೆ. ತಿರ್ಗಾ ಎಣ್ಣೆ ಅಬ್ಸರ್ವ್ ಆದಮೇಲೆ ತಿರ್ಗಾ ಆ ಥರನೇ ಹಾಕ್ಕೊಂಡು ನಾವು ಲಾಸ್ಟ್ವರೆಗೂ ಆ ಥರನೇ ಹಾಕ್ಕೊಳ್ತಾ ಬರಬೇಕು ನಾವು. ನೋಡಿ ಎಲ್ಲ ಅಬ್ಸರ್ವ್ ಆಗುತ್ತೆ. ತಿರ್ಗಾ ನಾವು ಎಣ್ಣೆ ತುಪ್ಪ ಹಾಕಿದ್ವಲ್ಲ ಅದು ಹಾಕ್ಕೊಳ್ಬೇಕು. ಕೈ ಬಿಡಬಾರ್ದು, ತಿರುಗಿಸ್ತಾನೆ ಇರಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ಎಣ್ಣೆ ಹಾಕಿ ಅದೇ ಎಳ್ಕೊಳ್ತಾ ಇರುತ್ತೆ ಎಣ್ಣೆ. ಆವಾಗ ತಿರ್ಗಾ ಎಣ್ಣೆ ಹಾಕಿ ನಾವು ಮಿಕ್ಸ್ ಮಾಡಬೇಕು. ಮತ್ತು ಎಣ್ಣೆ ಹಾಕ್ಕೊಳ್ಬೇಕು. ಕೈ ನೋವು ಬಂದುಬಿಡುತ್ತೆ, ಯಾರಾದ್ರು ಇನ್ನೊಬ್ರಿದ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ಏಲಕ್ಕಿ ಪುಡಿ ಹಾಕ್ತಾರೆ, ಮತ್ತು ಸ್ವಲ್ಪ ಅರಿಶಿನದ ಪುಡಿ ಹಾಕ್ತಾರೆ. ನಾನು ಅರಿಶಿನದ ಪುಡಿ ಏನೂ ಹಾಕಲ್ಲ, ಹಾಗೆ ಮಾಡೋಣ. ಬೇಕಂದ್ರೆ ಒಂದು ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಳ್ಬೋದು ನಾವು. ಮತ್ತು ಕೇಸರಿ ಕೂಡ ಹಾಕ್ತಾರೆ. ಎಣ್ಣೆ ಎಳ್ಕೊಳ್ತಾ ಇರುತ್ತಲ್ವ, ಆಗಾಗ ಹಾಕಿ ನಾವು ತಿರುಗಿಸ್ತಾ ಇರಬೇಕು. ಎಣ್ಣೆ ಖಾಲಿ ಆಗೋವರೆಗೂ ನಾವು ಈ ಥರನೇ ಹಾಕ್ತಾ ಇರಬೇಕು. ನೋಡಿ ಎಣ್ಣೆನೂ ಮುಗ್ದೋಯ್ತು. ನನ್ನ ಪಕ್ಕದಲ್ಲಿ ಲೋ ಫ್ಲೇಮಲ್ಲೇ ಇಟ್ಟಿದೆ ಎಣ್ಣೆ. ನೋಡಿ ಫ್ಲೇಮ್ ಉರಿತಾನೆ ಇದೆ ಲಾಸ್ಟ್ವರೆಗೂ. ನಾನು ಅಷ್ಟೇ ಇಲ್ಲಿ ಈ ಸ್ಟವ್ ಮೀಡಿಯಮ್ ಫ್ಲೇಮಲ್ಲಿ ಬಟ್ಟೆ ಇಟ್ಕೊಂಡು ಚೆನ್ನಾಗಿ ತಿರುಗಿಸ್ತಾ ಇದೆ. ಲಾಸ್ಟ್ ಇದು ಸ್ಟವ್ ಆಫ್ ಮಾಡಿಬಿಟ್ಟು ನಾನು ಸ್ವಲ್ಪ ಎಣ್ಣೆ ಇದೆ ಇದಕ್ಕೆ ಹಾಕ್ಬಿಡೋಣ. ಈಗ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಈಗ ಇದಾಗಿದೆ ನೋಡಿ, ಉಕ್ತಾ ಇದೆ ಇದು. ಕೈ ಹುಷಾರು ಆಯಿತಾ, ನನಗೆ 2 ಸರ್ತಿ ಅಂಟ್ಕೊಳ್ತಾ ಇದು ಎಣ್ಣೆ ಬಿಟ್ಕೊಳ್ತಾ ಇದೆ ನೋಡಿ. ನೋಡಿ ಎಣ್ಣೆ ಬಿಟ್ಕೊಳ್ತಾ ಇದೆ. ಇವಾಗ ಇದಾಗಿದೆ ನೋಡಿ. ನಾವೇನು ಪಾತ್ರೆ ಇಟ್ಕೊಂಡಿದ್ವಲ್ಲ ಇಲ್ಲಿ ಎಣ್ಣೆ ಹಚ್ಬಿಟ್ಟು
ಆ ಪಾತ್ರೆಗೆ ಇದು ಸುರ್ಕೊಂಬಿಡೋಣ. ಇದು ನೋಡಿ, ನಾವು ಇದಕ್ಕೆ ಸುರ್ಕೊಂಬಿಡ್ಬೇಕು. ಗಟ್ಟಿ ಆಗಿಬಿಡುತ್ತೆ, ಬೇಗ ಸುರ್ಕೋಬೇಕು. ಇದು ಹಾಗೆ ಸ್ವಲ್ಪ ದುಕ್ಕುತ್ತೆ ನೋಡಿ, ಉಕ್ತಾ ಇದೆ ನೋಡಿ. ಇದಕ್ಕೇನು ಪ್ರೆಸ್ ಮಾಡೋಕ್ಕೆ ಹೋಗಬಾರ್ದು. ನಾವು ಪ್ರೆಸ್ ಮಾಡಿದ್ರೆ ಇದಾಗ್ಬಿಡುತ್ತೆ. ಪ್ರೆಸ್ ಮಾಡೋಕ್ಕೆ ಹೋಗಬಾರ್ದು, ಸುಮ್ಮನೆ ಅಡ್ಜಸ್ಟ್ ಮಾಡಬೇಕು, ಆ ಥರ ಅಷ್ಟೇ. ಅಡ್ಜಸ್ಟ್ ಮಾಡ್ಕೊಳ್ಬೇಕಷ್ಟೆ. ನಾವೇನಾದರೂ ಪ್ರೆಸ್ ಮಾಡಿಬಿಟ್ರೆ ಅದು ಗೂಡು ಗೂಡು ಥರ ಬರೋದಿಲ್ಲ. ಇವಾಗ ಒಂದು 5 ನಿಮಿಷ ಹಾಗೆ ತಣ್ಣಗಾಗಿ ಬಿಡೋಣ, ಆಮೇಲೆ ಕಟ್ ಮಾಡ್ಕೊಳ್ಳೋಣ. ಈಗ 5 ನಿಮಿಷ ಆಗಿದೆ, ನಾವು ಕಟ್ ಮಾಡ್ಕೊಂಬಿಡೋಣ. ನೋಡಿ ಈ ಥರ ಕಟ್ ಮಾಡಿ ತಣ್ಣಗಾಗಿ ಬಿಟ್ಬಿಡೋಣ. ಈ ಥರ ಕಟ್ ಮಾಡಿ ನಾನು ತಣ್ಣಗಾಗಿ ಬಿಟ್ಬಿಡ್ತೀನಿ. ನಾನು ಬೇಗ ಕಟ್ ಮಾಡಿಬಿಟ್ಟೆ ಅನಿಸುತ್ತೆ, ಸ್ವಲ್ಪ ತಣ್ಣಗಾಗಬೇಕಾಗಿತ್ತು. ಅಷ್ಟು ಟೇಸ್ಟಿಯಾಗಿದೆ, ಸ್ವಲ್ಪ ಎತ್ಕೊಂಡು ತಿಂದು ಅಷ್ಟು ಟೇಸ್ಟಿಯಾಗಿದೆಯಪ್ಪ. ಒಂದು 10 ನಿಮಿಷ ಬಿಟ್ಟು ಕಟ್ ಮಾಡಬೇಕಾಗಿತ್ತು, ನಾನು ಬೇಗ ಕಟ್ ಮಾಡ್ಕೊಂಬಿಟ್ಟಿದ್ದೀನಿ. ಈಗ ನೋಡಿ, ಇದು ಸ್ವಲ್ಪ ಬಿಸಿ ಇದೆ, 2 ಅವರ್ ಆದರೂ ನಾವು ಬಿಡಲೇಬೇಕು. ಇವಾಗ ನಾನು ಒಂದು ಪ್ಲೇಟ್ ತಗೊಂಡು ಪ್ಲೇಟಿಗೆ ಹಿಂಗೆ ಹಾಕ್ಕೊಂಬಿಡ್ತೀನಿ. ಹಾಕ್ಬಿಟ್ಟು ಸರಿಯಾದ ಟ್ಯಾಪ್ ಮಾಡ್ಕೊಡ್ತೀನಿ. ಇಡೋಣವನ್ನೇ ನೋಡಿ, ಎಷ್ಟು ಚೆನ್ನಾಗಾಗ್ಬಿಟ್ಟಿದೆ ನೋಡಿ. ಕಟ್ ಮಾಡೋಣ. ಈಗ ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ. ನೋಡಿ, ಕಟ್ ಮಾಡಿದ ತಕ್ಷಣ ಇಲ್ಲಿ ನೋಡಿ, ಕಲರ್ ನೋಡಿ ಹೇಗೆ ಬಂದಿದೆ ಅಂತ ಕಾಣಿಸ್ತಾ ಇದೆಯಾ ನಿಮಗೆ? ಎಷ್ಟು ಗುಡುಗುಡಾಗಿ ಬಂದಿದೆ ನೋಡಿ ಅಪ್ಪ, ನೋಡಿ ಎಷ್ಟು ಗುಡುಗುಡಾಗಿ ಬಂದಿದೆ. ನೋಡಿ, ಕಲರ್ ನೋಡಿ ಒಳಗಡೆ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಫಸ್ಟ್ ಟೈಮ್ ಮೈಸೂರು ಪಾಕ್ ಮಾಡಿದ್ದು ನೋಡಿ. ಎಷ್ಟು ಫಸ್ಟ್ ಟೈಮ್ ಮಾಡೋರು ಚೆನ್ನಾಗಿ ಮಾಡ್ಬೋದಪ್ಪ. ಸರಿಯಾಗಿ ಅಳತೆ ತೋರಿಸಿದ್ದೀನಿ ನಾನು, ಅಷ್ಟೇ ಸರಿಯಾಗಿ ಅಳತೆ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತು. ಕಲರ್ ನೋಡಿ ಒಳಗಡೆ ಎಷ್ಟು ಚೆನ್ನಾಗಿದೆ ಅಂತ. ಸ್ವಲ್ಪ ಕಟ್ ಮಾಡ್ಕೊಳ್ಳಿ, ಸ್ವಲ್ಪ ತಣ್ಣಗಾಗಬೇಕು ನೋಡಿ. ಟೇಸ್ಟ್ ನೋಡೋಣ. ನೀವು ಟ್ರೈ ಮಾಡಿ, ಮಸ್ಟ್ ಟ್ರೈ ಮಾಡಬೇಕಿದ್ದು ನೀವು. ನಂಗೆ ಮಾದೇ ಬರ್ತಲ್ಲ, ಅಷ್ಟು ಚೆನ್ನಾಗಿದೆ. ಈ ಮಧ್ಯೆ ಮನೆಯೆಲ್ಲ ಆಗ್ತಾರಲ್ಲ ಗೂಡಾಗಿ, ಮತ್ತು ಸ್ವೀಟ್ ಸ್ಟಾಲೆಲ್ಲ ಸಿಗುತ್ತಲ್ಲ ಗೂಡಾಗಿ ನೋಡಿ, ತುಂಬ ಚೆನ್ನಾಗಿದೆಯಪ್ಪ. 1 ಕಪ್ಗೆ ಅರ್ಧ kg ಇಷ್ಟಾಗಿದೆ. ಇದು ಒಂದು ಅರ್ಧ kg ಇಷ್ಟಾಗಿದೆ. ನಿಜವಾಗ್ಲೂ ಆಸಮ್ ಆಗಿದೆ. ಕಟ್ ಮಾಡ್ಕೊಳ್ಬೋದು ನೋಡಿ. ನಂಗೆ ತಡಿಯೋಕ್ಕಾಗಿಲ್ಲ, ಆವಾಗಲೇ ಕಟ್ ಮಾಡಿಬಿಟ್ಟು ಹೇಗೆ ಬಂದಿದೆಯೋ ಮೊದಲನೇ ಸರಿ ಮಾಡಿದ್ದೀನಲ್ಲ, ಹೇಗೆ ಬಂದಿದೆಯೋ ಅಂದ್ಬಿಟ್ಟು ನಾನು ಹಾಗೆ ಕಟ್ ಮಾಡಿಬಿಟ್ಟೆ. ನಿಜವಾಗ್ಲೂ ಮಸ್ಟ್ ಟ್ರೈ, ತುಂಬ ಚೆನ್ನಾಗಿದೆ. ಈ ಮೈಸೂರು ಪಾಕ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು. ಹಬ್ಬಕ್ಕೆಲ್ಲ ಮನೇಲೇ ಮಾಡ್ಕೊಳ್ಬೋದಪ್ಪ. ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಬಂದು, ಸ್ವೀಟ್ನೆಸ್ಸು ಎಲ್ಲನೂ ಕರೆಕ್ಟಾಗಿದೆ.